ನೀವ್ ನೋಡಿರ್ತೀರಾ, ಕೆಲವರು ತುಂಬಾ ಬುದ್ಧಿವಂತರಾಗಿರ್ತಾರೆ, ಅಂದ್ರೆ ತುಂಬಾ ಚಾಲಾಕಿಯಾಗಿರ್ತಾರೆ. ಅವ್ರು ಎಂತ ಪರಿಸ್ಥಿತಿ ಕೂಡ ತುಂಬಾ ಈಸಿಯಾಗಿ ಹ್ಯಾಂಡಲ್ ಮಾಡ್ಬಿಡ್ತಾ ಇರ್ತಾರೆ. ಹಾಗೇನೆ ಯಾವ್ದೇ ಒಂದು ಸಂಕಷ್ಟಕ್ಕೆ ಸಿಗಾಕೊಂತ ಇರೋದಿಲ್ಲ. ಕೆಲವರಿಗೆ ಈ ಬುದ್ಧಿವಂತಿಕೆ ಅನ್ನೋದು ಹುಟ್ಟದಾಗಿಂದಾನೇ ಬಂದಿದ್ರೆ, ಇನ್ನು ಕೆಲವರು ಓದಿ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿ ಬೇರೆ ಕಡೆಯಿಂದ ಕೇಳಿ ತಿಳ್ಕೊಂಡು ಬುದ್ಧಿವಂತಿಕೆಯನ್ನ ಹೆಚ್ಚಿಸ್ಕೊಂತ ಇರ್ತಾರೆ. ಆದ್ರೆ ಹುಟ್ಟದಾಗಿಂದಾನೇ ಈ ಬುದ್ಧಿವಂತಿಕೆ ಅನ್ನೋದು ಬರೋದು ಗಾಡ್ ಗಿಫ್ಟ್ ಅಂತಾನೆ ಹೇಳ್ಬೋದು. ಇದೇ ತರ ಒಬ್ಬ ಚಾಲಾಕಿ ಮನುಷ್ಯನ ಬಗ್ಗೆ ನಿಮ್ಗೆ ಇವತ್ತು ಹೇಳಲೇಬೇಕು. ಅದ್ ಯಾರಂದ್ರೆ ತೆನಾಲಿ ರಾಮ. ಇವನ ಬುದ್ಧಿವಂತಿಕೆಗೆ ನಿದರ್ಶನವಾಗಿ ಸಾಕಷ್ಟು ಕಥೆಗಳಿದೆ. ಅದರಲ್ಲಿ ಒಂದು ಕಥೆನ ಇವತ್ತು ಕೇಳೋಣ. ತೆನಾಲಿ ರಾಮ ಮನೆಗ್ ಬರ್ತಾನೆ. ಹೆಂಡತಿ ನೋಡ್ಬಿಟ್ಟು ಕೇಳ್ತಾಳೆ, ಏನಿವತ್ತು ತುಂಬಾ ಖುಷಿಯಾಗಿ ಬರ್ತಾ ಇದ್ದೀರಾ ಅಂದ್ಬಿಟ್ಟು. ಅವಾಗ ಅವನು ಹೇಳ್ತಾನೆ, ಹೌದು, ರಾಜರು ಆಸ್ಥಾನದಲ್ಲಿ ಬದನೆಕಾಯಿ ಪಲ್ಯ ತಿನ್ನೋದಕ್ಕೆ ಕರ್ತಿದ್ರು, ತಿಂದ್ವಿ, ಏನ್ ಸಖತ್ತಾಗಿತ್ತು ಗೊತ್ತಾ ರುಚಿ ಅಂದ್ಬಿಟ್ಟು. ಅಂತ ಹೇಳ್ತಾಳೆ, ನಾನು ಮಾಡಾಕ್ತೀನಲ್ಲ ಬದನೆಕಾಯಿ ಪಲ್ಯನ, ಏನ್ ಚೆನ್ನಾಗಿರಲ್ವಾ ಅಂದ್ಬಿಟ್ಟು ಕೇಳ್ತಾ. ಅದಕ್ಕೆ ತೆನಾಲಿ ರಾಮ ಹೇಳ್ತಾನೆ, ನೀನ್ ಮಾಡೋ ಬದನೆಕಾಯಿ ಪಲ್ಯದ ರುಚಿನೇ ಬೇರೆ, ರಾಜರು ತೋಟದಲ್ಲಿ ಬೆಳೆದಿರುವಂತ ಬದನೆಕಾಯಿ ಪಲ್ಯದ ರುಚಿನೇ ಬೇರೆ ಅಂದ್ಬಿಟ್ಟು. ಹಂಗಾದ್ರೆ ಕಿತ್ಕೊಂಡ್ ಬನ್ರಿ ಆ ಬದನೆಕಾಯಿನ, ನಾನು ಮಾಡ್ಕೊಡ್ತೀನಿ ಪಲ್ಯನ, ಹಿಂಗಿರತ್ತೆ ನೋಡೋಣ ಟೇಸ್ಟ್ ಅಂದ್ಬಿಟ್ಟು ಇವಳು ಹೇಳ್ತಾಳೆ. ಅದಕ್ಕೆ ತೆನಾಲಿ ರಾಮ ಹೇಳ್ತಾನೆ, ಅಯ್ಯೋ ಅಯ್ಯೋ ಅದೆಲ್ಲ ಆಗಲ್ಲ, ರಾಜರ ತೋಟಕ್ಕೆ ಯಾರನ್ನೂ ಹೆಜ್ಜೆ ಕೂಡ ಇಡ್ಸೋದಿಲ್ಲ ಅಂದ್ಬಿಟ್ಟು. ಇದಕೊಳ್ಳಿ ಹೇಳ್ತಾಳೆ, ನೀವ್ ಎಷ್ಟು ಬುದ್ಧಿವಂತರು ಅಂತೇಳಿ ನನಗೆ ಗೊತ್ತು, ಹೇಳಿದ ಮಾತನ್ನ ನೀವು ತಪ್ಪದೇ ಇಲ್ಲ, ಹೋಗ್ರಿ ಕಿತ್ಕೊಂಡ್ ಬನ್ರಿ ಅಂದ್ಬಿಟ್ಟು. ಈ ತೆನಾಲಿ ರಾಮ ರಾತ್ರಿ ಹೊತ್ತು ಹೋಗ್ಬಿಟ್ಟು ಆ ಬದನೆಕಾಯಿನ ಕಳ್ತನ ಮಾಡ್ತಾನೆ. ಅದನ್ನ ಒಬ್ಬನು ನೋಡೇ ಬಿಡ್ತಾನೆ. ರಾಜರಿಗೆ ಮತ್ತೆ ರಾಜರ ಆಸ್ಥಾನದಲ್ಲಿರೋ ಎಲ್ರಿಗೂ ಹೇಳ್ಬಿಡ್ತಾನೆ. ಈ ಕಡೆ ತೆನಾಲಿ ರಾಮ ಬದನೆಕಾಯಿ ಮನೆಗ್ ತಗೊಂಡ್ಬರ್ತಾನೆ. ಹೆಂಡತಿ ಬದನೆಕಾಯಿ ಪಲ್ಯನೂ ಮಾಡ್ತಾಳೆ. ಇಬ್ರು ಊಟ ಕುತ್ಕೊಂತಾರೆ. ಅವಾಗ ಮಗನ್ ನೆನ್ಪಾಗತ್ತೆ. ಮುರುಳಿ ಅಂತ ಮಗ. ಮಗನ್ನ ಕರ್ಕೊಂಡ್ ಬಂದ್ರಿ, ಇಷ್ಟು ಚೆನ್ನಾಗಿರೋ ಬದನೆಕಾಯಿ ಪಲ್ಯ ನಾವು ತಿಂದೇ ಇದ್ರೆ ಹೆಂಗೆ ಅಂದ್ಬಿಟ್ಟು ಹೆಂಡತಿ ಹೇಳ್ತಾಳೆ. ತೆನಾಲಿ ರಾಮ ಒಂದ್ ಚೊಂಬಲ್ ನೀರ್ ತಗೊಂಡೋಗಿ ಮಗನಿಗೆ ನೀರೆಲ್ಲ ಎರ್ಚ್ಬಿಟ್ಟು ಎದೊಳಿಸ್ತಾನೆ. ಎದೊಳಪ್ಪ ಮಗನೇ, ಊಟ ತಿನ್ನು ಬಾ ಅಂದ್ಬಿಟ್ಟು. ಅವಾಗ ಮಗ ಕೇಳ್ತಾನೆ, ಏನಪ್ಪ ಇದೆಲ್ಲ ನೀರು ಅಂದ್ಬಿಟ್ಟು. ಅವಾಗ ತೆನಾಲಿ ರಾಮ ಹೇಳ್ತಾನೆ, ಮಳೆ ಬರ್ತಾ ಇದ್ಯಪ್ಪ, ನಿನಗ್ ಗೊತ್ತಾಗ್ತಾ ಇಲ್ಲ, ಊಟ ತಿನ್ನು ಬಾ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾನೆ. ಎಲ್ರು ಕುತ್ಕೊಂಡು ಊಟ ತಿಂತಾರೆ, ಮಲ್ಕೊಂತಾರೆ. ನೆಕ್ಸ್ಟ್ ದಿನ ರಾಜ ಇವ್ರನ್ನ ಆಸ್ಥಾನಕ್ಕೆ ಕರೆಸ್ತಾನೆ. ಅವಾಗ ಇವ್ರು ಕೇಳ್ತಾರೆ, ಏನ್ ಸ್ವಾಮಿ ನಮ್ಮನ್ ಕರ್ಸಿದ್ದು ಅಂದ್ಬಿಟ್ಟು. ನಮ್ ತೋಟದಲ್ಲಿ ಬದನೆಕಾಯಿ ಕಳ್ತನ ಆಗಿದೆ, ಆ ಬದನೆಕಾಯಿ ಕಳ್ತನ ಮಾಡಿರೋದು ನೀನೇ ಅಂದ್ಬಿಟ್ಟು ನಮಗ್ ಗೊತ್ತಾಗಿದೆ, ನಿಜ ಹೇಳು ಅಂದ್ಬಿಟ್ಟು ಕೇಳ್ತಾರೆ. ಅವಾಗ ಇವನು ಹೇಳ್ತಾನೆ, ಇಲ್ಲ ಸ್ವಾಮಿ, ನಾನಂತ ಕೆಲ್ಸ ಎಲ್ಲ ಮಾಡಲ್ಲ, ನಿಮ್ಗ್ ಗೊತ್ತಿಲ್ವಾ ನಾನೇನ್ ಅಂದ್ಬಿಟ್ಟು ಅಂತ. ಹೆಂಡತಿ ಕೂಡ ಅವನ್ಗೆ ಸಪೋರ್ಟ್ ಮಾಡಿ ಮಾತಾಡ್ತಾಳೆ. ಆದ್ರೆ ರಾಜ ಅವ್ರ ಮಗನ್ನ ಆಸ್ಥಾನಕ್ಕೆ ಕರೆಸ್ತಾನೆ. ಮಗ ಆಸ್ಥಾನಕ್ಕೆ ಬರ್ತಾನೆ. ಆ ಮಗುನ್ ಕೇಳ್ತಾರೆ, ನಿನ್ನೆ ರಾತ್ರಿ ನೀನೇನ್ ಊಟ ತಿಂದಪ್ಪ, ನಿಜ ಹೇಳು ಅಂದ್ಬಿಟ್ಟು. ಆ ಮಗು ಹೇಳ್ತಾನೆ, ನಿನ್ನೆ ರಾತ್ರಿ ಜೋರ್ ಮಳೆ ಬರ್ತಾ ಇತ್ತು, ಅವಾಗ ನಾನು ರಾಜರ ತೋಟದ ಬದನೆಕಾಯಿ ಪಲ್ಯನ ತಿಂದೆ ಅಂದ್ಬಿಟ್ಟು. ಅವಾಗ ರಾಜನ್ ಕೇಳ್ತಾನೆ, ನಿನ್ನೆ ರಾತ್ರಿ ಮಳೆ ಬಂತ, ಮಳೆನೇ ಬಂದಿಲ್ವಲ್ಲ, ಇವನೇನ್ ಹೇಳ್ತಿದ್ದಾನೆ ಅಂದ್ಬಿಟ್ಟು. ತೆನಾಲಿ ರಾಮ ಹೇಳ್ತಾನೆ, ಸ್ವಾಮಿ, ಅವ್ನಿಗೆ ಎಲ್ಲೋ ಕನ್ಸು ಬಂದಿರ್ಬೇಕು, ಮಳೆ ಬರ್ತಾ ಇರೋ ತರ, ನಿಮ್ ತೋಟದ ಬದನೆಕಾಯಿ ಪಲ್ಯ ತಿಂದಿರೋ ತರ ಅವ್ನಿಗೆ ಕನ್ಸು ಬಂದಿರೋದಷ್ಟೇ, ಅದನ್ನೇ ಹೇಳ್ತಿದ್ದಾನೆ ಮಗು ಅಂದ್ಬಿಟ್ಟು. ಆದ್ರೆ ರಾಜನಿಗೆ ಗೊತ್ತು ಇವನ್ ಎಷ್ಟು ಕಿಲಾಡಿ ಅಂದ್ಬಿಟ್ಟು. ಆದ್ರೂ ಕೂಡ ಏನ್ ಮಾಡಕ್ಕಾಗತ್ತೆ, ಹೋಗ್ಲಿ ಬಿಡ ಅಂದ್ಬಿಟ್ಟು ಸುಮ್ನೆ ಆಗ್ತಾನೆ. ಆದ್ರೆ ರಾಜರ ಆಸ್ಥಾನದಲ್ಲಿರೋರು ಏನನ್ನ ಮಾಡಿ ಇವನನ್ನ ಅಲ್ಲಿ ಸಿಗಾಕ್ಸ್ಬೇಕಲ್ವಾ. ಅವಾಗ ಅವ್ರು ಕೇಳ್ತಾರ, ಹಂಗಾದ್ರೆ ಬದನೆಕಾಯಿ ಕತೆ ಏನು ಸ್ವಾಮಿ ಅಂದ್ಬಿಟ್ಟು. ಹೋಗ್ಲಿ ಬಿಡ್ರಿ, ತಿನ್ನಕ್ಕೆ ಅಲ್ವಾ ಬದನೆಕಾಯಿ ಬೆಳ್ದಿರೋದು ಅಂದ್ಬಿಟ್ಟು ರಾಜ ಹೇಳ್ತಾನೆ. ಬದನೆಕಾಯಿ ಪಲ್ಯದ ಕತೆ.